ಹೇಳಕ್ಕೆ ಏನಾಗಬೇಕ ಪಾಪಣ್ಣ. ಅವನಿಲ್ಲೇನು ದೂರದವನ. ಹೇಳಕ್ಕೆ ಹೇಳದ ಅವನ ಮಾವಿಗೆ ಹೇಳಕ್ಕೆ ಹೇಳೋಣ. ಇನ್ನು ವ್ಯವಹಾರನೇ ಬೇರೆ, ಇದೆ ಸಂಬಂಧ ಇದೆ ಬೇರೆ. ಎಲ್ಲರಿಗೆ ಕೊಟ್ಟಂಗೆ ನಮಗೂ ದುಡ್ಡು ಕೊಟ್ಟರು ಸೈ. ನಾವೇನು ಪುಕ್ಸಾಟ ಕೊಡೋದೇನು ಬೇಡ. ಇದು 10 ರೂಪಾಯಿ ಬೇಕಾದ್ರೆ ಬಿಡೋಣ ವಿಶ್ವಾಸಕ್ಕೆ ನಮ್ಮರು ಅಂತ. ಆದರೆ ಹೇಳೋದು ಹೇಳ್ಬೇಕಾ, ನಾವು ಮಾಡ್ತೀವ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಗೊತ್ತು ಮಾಡೋಕ್ಕಾದ್ರೂ ನಾವು ಹೇಳ್ಕಿಬೇಕಲ್ಲ. ಅನಿಲ ವ್ಯವಹಾರಸ್ಥ, ಯಾವ ವ್ಯವಹಾರನಾರು ಕರೆಕ್ಟಾಗಿ ಮಾಡ್ತಾನೆ. ನೋಡಿ, ನಾ ಹೇಳಿದ್ ನಾವೇನು ಅಲ್ಲ ಅಂತ ತೆಗ್ದು ಹಾಕಲ್ಲ, ನೋಡು ಬೇಕಾರೆ. ಇಲ್ಲ ಇಲ್ಲ ಹಂಗೇನಿಲ್ಲ. ಅವನವೇ 108 ಅದಾವೆ ಗುಂಡಪ್ಪಣ್ಣ. ಇವಕ್ಕೆಲ್ಲ ಎಲ್ಲಿ ತಲೆ ಕೆಡ್ಸ್ಕೊಳಕ್ಕೋತ ನಾವೀಗ. ಎಂತ ಪಾಪಣ್ಣ ನೀ ಹೇಳ್ತೀಯಲ್ಲ, ಎಂತ 108? ಈಗ ನಂಗೆ ಏನಾರ ಹಿಂಗೆ ಹೇಳಿದ್ರು ಹೌದು 108 ಅದಾವೆ, ಅದ್ರ ಮಧ್ಯಕ್ಕೆ ಇದೊಂದು ಅಂತ. ಈಗ ಎಂತ ಅವನಿಗೆ ಖರ್ಚು ಅಂತ ಅದೇ ನೋಡೋಣ ಹೇಳ. ಎಲ್ಲ ಅವ್ರವ್ರ ಮನೇದು ಅವ್ರವ್ರಿಗೆ ಗೊತ್ತಿರ್ತದೆ ಗುಂಡಪ್ಪಣ್ಣ. ಈಗ ನೋಡಿ, ಈಗ ನಮ್ಮ ಮನೇದು ಈಗ ಹೊರಗಡೆಯಿಂದ ನೋಡೋಕೆ ಏನೆಲ್ಲರೂ ದುಡಿತಾರೆ, ಬೇಕಂಬಷ್ಟು ದುಡ್ಡದೆ ಅಂತ. 10,000 ರೂಪಾಯಿ ಒಟ್ಟಿಗೆ ನೋಡಿ ನಂಗೆ ಗೊತ್ತಿಲ್ಲ. ನೋಡಿ ಮನೇಲಿ ಹಿಂಗೆ ಅಲ್ಲಿ ಅಡಿಕೆ ಕೊಟ್ಟು ಬಂದಿನ ಒಂದು ಬಿಟ್ಟರೆ ಮತ್ತು ಹಿಂಗೆ ಈ ಥರ ಇದ್ದೇ ಗೊತ್ತಿಲ್ಲ. ಅವರಿಗೂ ಹಾಗೆಯ. ಅಲ್ಲ, ಅವ್ರ ಮನೆದಕ್ಕೂ ಈಗ ನಾನು ಹೇಳಕ್ಕೆ ಹೇಳಿದಕ್ಕೂ ಏನು ಸಂಬಂಧ ಇದೆಯಾ? ಇವ್ರ ಮನೇಲಿ ಗೋಳಿರಲಿ, ನಿಂಗೆ ಅಣ್ಣನ ಮನೇಲಿ ಗೋಳದಿಯಾ? ಮೊನ್ನೆ ನಮ್ಮ ಮನೆಗೆ ಬಂದಾಗ ನಾನೇ ಕೇಳೋಣ ಅಂತ ಮಾಡಿದೆ. ಮತ್ತು ಮನೆ ಬಾಗಿಲಿಗೆ ಬಂದಾಗ ಕೇಳ್ರ ಒಂಥರ ಸಸಾರ ಹಿಂಗೆ ಅನಿಲ್ನ ಹತ್ರ ಹೇಳೋಣ ಅಂದ್ಕೊಂಡೆ ಸುಮ್ಮನೆ ಅದೇ. ನಾವು ಹಿಂಗೆ ಅಂಜಿಕೆ ಮಾಡ್ತಾ ಹೋದ್ರೆ ಆಗಲ್ಲ. ಈಗೇನೋ ಸೀಸನ್ ಆಗಿದೆ, ಸ್ವಲ್ಪ ಆರ್ಡ್ರ್ ಬರ್ತದೆ ಅಂತನ. ಈ ಶೇಖರನ ಕತೆ ಗೊತ್ತ ನಿಂಗೆ? ಪ್ರತಿಯೊಂದು ಮನೆ ಬಾಗಿಲಿಗೂ ಹೋಗಿ ಹೇಳೇನಂತೆ, ನಿಮ್ಗೆ ಮದುವೆಗಿದ್ವ ಎಂಥ ಫಂಕ್ಷನ್ ಆದರೂ ನೀವು ಒಂದು 50 ತಟ್ಟೆ ಕೇಂದ್ರ 50 ಮಾಡಿಕೊಡ್ತೀವಿ, 500 ತಟ್ಟೆ ಕೇಂದ್ರ 500 ಮಾಡಿಕೊಡ್ತೀವಿ, ನಮ್ಮ ಹತ್ರನೇ ಹೇಳಿ ಅಂಥೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾನಪ್ಪ. ಒಂಥರ ಬಾಯ್ಕರೆ ಇದ್ದಂಗೆ ಹಂಗೆ ಮಾಡ್ತಾ ಇದ್ದಾನಂತೆ. ಸೀತಾ ಹೇಳ್ತಿತ್ತು, ನೀವು ಹಿಂಗೆ ಕೂತ್ರೆ ಆಗಲ್ಲ, ಸ್ವಲ್ಪ ದಿವಸ ಬರ್ತದೆ, ಆಮೇಲೆ ಏನು ಇಲ್ದಿದ್ದಂಗೆ ಆಗ್ತದೆ, ಚುರುಕಾಗಿ ಅಂತ ಸೀತನೇ ಹೇಳಿದ್ದು. ನೋಡೋಣ, ಈಗ ಗೊತ್ತಾನಲ್ಲ ಅನಿಲ, ಅನಿಲ್ನ ಹತ್ರ ಹೇಳೋಣ ಒಂದು ಮಾತು, ನಾವು ತಿಳಿದಂಗೆ ಮಾಡಲಿ. ಸದ್ಯ ಅನಿಲ ನೆನ್ಪದನಲ್ಲ, ಕಡೆಗೆ ಮಾತಾಡ್ತಾ ಪೂರ್ತಿ ಮರ್ತೇ ಬಿಟ್ರೇನೋ ಅಂತ ಮಾಡಿದ್ದೆ. ಎಂಥದ್ದು ಅನಿಲ್ನ ಹತ್ರನೇ ಹೇಳೋಣ ಅಂತಿದ್ರೆ, ಕುತ್ತಿಗೆಗೆ ಬಂದಂಗೆ ಆದಮೇಲೆ ನನ್ನ ಹತ್ರಕ್ಕೇನು ಇದು ಮಾಡೋಕ್ಕೆ ಬರಬೇಡಿ. ನೀವೆಲ್ಲ ಇದ್ದರೆ ನಾನು ಜೊತೆಗಿರ್ತೀನಿ ಅಷ್ಟೇ. ಮತ್ತು ನನಗೊಂದು ಬೇರೆ ಹೇಳೋದೇನು ಬೇಡ. ಹೇಯ್, ಪರದೆ ತಡಾಗಿ ಬಂದ್ಕೊಂಡು ಕಾನೂನು ಮಾಡ್ತಾನೆ. ನಿನ್ನ ಸುದ್ದಿ ಅಂದರೆ ಅದು ನಿನ್ನ ಸುದ್ದಿನೇ ಅಲ್ಲ. ನಿನ್ನ ಸುದ್ದಿ ಅಂದ್ರೆ ನಿನ್ನ ಸುದ್ದಿನೇ ಅಲ್ಲ ಅಂದ್ರೆ ಅದು ಯಾವ ಥರ ಮಾರ್ರ ಹಂಗಾರದು? ಮತ್ತೆಂತ ಅಲ್ಲ ಅನಿಲ, ಈಗ ನಿನ್ನ ಮಾವನ ಮನೇಲಿ ಈಗ ಮದುವೆ ಮನೆ ಆಗ್ತದಲ್ಲ, ಈಗ ತಟ್ಟೆ ಪ್ಲೇಟು ಎಲ್ಲ ಅದಕ್ಕೆ ಬೇಕಾದ್ರೂ ನಮ್ಮ ಇದರಲ್ಲೇ ಬಂದು ತೊಗೊಂಡೋಗಿ ಅಂತ ಹೇಳಬೇಕು ಅನಿಲ್ನ ಹತ್ರ ಅಂತ ಹೇಳ್ತಾಯಿದ್ರು ಗುಂಡಪ್ಪಣ್ಣ. ಹೇಳ್ತೀಯಾ ನಿಂಗಣ್ಣಗೆ? ನಿನ್ನ ಮಾತೇನು ತೆಗ್ದು ಹಾಕಲ್ಲ ಅವರು. ನೀನು ಅಂದ್ರೆ ಭಾಳ ಅಭಿಮಾನ ಅದೇ. ಅಭಿಮಾನದ ಮನೆ ಹಾಳಾಗಿತ್ತು ಮಾರ, ಸುಮ್ಮನಿರಿ. ಅವ್ರ ಮನೆ ಸುದ್ದಿ ಎತ್ತಬೇಡಿ. ಸವಾಸಕ್ಕೆ ಹೋಗಬಾರ್ದಂತ ತೀರ್ಮಾನ ಮಾಡೀನಿ. ಇದು ಮದುವೆ ಮನೆ ಆದರೂ ಎಲ್ಲಿ ತೋಟದಲ್ಲಿ ಆ ಥರ ಬಾಳೆ ಎಲೆ ಅದಾವೆ, ಬಾಳೆ ಎಲೆ ಕುಯ್ಕಿ ಬರ್ತಾರೆ. ಯಾವ ಊರೇ ಅಂತ ಇಲ್ಲಿ ಬಂದು ಕೇಳ್ತಾರೆ. ಅದು ಅಲ್ಲದೆ ಅವ್ರೇನು ಮದುವೆ ಜೋರಾಗಿ ಏನು ಮಾಡಲ್ಲ, ನೆಟ್ಟಿಗೆ 50 ಜನ ಸೇರಲ್ಲ. ಅದಕ್ಕೆ ಈಗ ನಮ್ಮ ಅಂಗಡೀಲಿ ಬಂದು ಇದನ್ನು ತೊಗೊಂಡು ಹೋಗ್ತಾರೆ ಅಂತ ಮಾಡಿರ. ಸುಮ್ಮನಿರಿ. ಅದ್ರ ಬದಲು ಅವ್ರಿಗೆ ಕೇಳೋ ಬದಲು ಯಾವ್ದಾರು ಹಾದಿಲಿ ಹೋಗೋ ದಾಸಯ್ಯ ಕೇಳ್ಬೋದು. ಪುಕ್ಷಾಟೆ ಕೊಡಿ ಅಂತಾರೆ ಕಡಿಕೆ. ಆತದ ಕೊಡೋಕ್ಕೆ? ಅದು ಅಲ್ಲದೆ ಆ ಮದುವೆ ಆಗೋದೇ ಡೌಟಲ್ಲದೆ. ಒಂದು ಸತಿ ಮಾಡಬೇಕು ಅನ್ಸತಿ ಅಂತಾರೆ, ಮತ್ತೊಂದು ಸತಿ ಮಾಡೋದು ಬೇಡ ಅಂತಾರೆ. ಯಾವಾಗ ಏನು ತೀರ್ಮಾನ ತಗೋತಾರಂತ ಅವರಿಗೇ ಗೊತ್ತಾಗಲ್ಲ. ನಾನಂತೂ ಸದ್ಯಕ್ಕೆ ಆ ಕಡೆ ಮಕ ಹಾಕಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿನಿ. ಯಾಕೆ ನೀ ಯಾಕೆ ಮಕ ಹಾಕಲ್ಲ? ನೀ ಹೋಗದೆ ಮತ್ತೆ ಯಾರು ಹೋಗ್ಬೇಕು? ಎಂಥ ಜೋರಿದ್ದೀಯ ನೋಡು. ನಿನ್ನ ಮದುವೆ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ರಲ್ಲ, ಈಗ ಉಳಿದಿದ್ದವ್ರು ಎಂತ ಬೇಕಾದ್ರೂ ಮಾಡ್ಕೊಂಡ್ಲಿ ಅಂತನಾ? ಅಯ್ಯೋ ಗುಂಡಪ್ಪ ಮಾವ, ಅದು ಹಂಗಲ್ಲ. ನಿಮಗೆ ಪೂರ್ತಿ ವಿಚಾರ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ.
ಅವ್ರ ಮನೇಲಿ ಒಬ್ಬರು ಮಂಡೆ ಸಮ ಇದ್ದರು ಯಾರು ಇಲ್ಲ ಮರ್ರ. ಏ ಅನಿಲ, ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಎಂತಕ್ಕೆ ಹಂಗೆ ಹೇಳ್ತಿದ್ದೀಯಾ? ಮತ್ತೆ ಎಂತ ಹೇಳಿದ್ರಿ ಪಾಪಣ್ಣಣ್ಣ? ಅವಾಗ ಒಂದಷ್ಟು ದಿವಸ ಅಯ್ಯೋ ಫೋನ್ ಮಾಡಿ ಹುಡುಗನ ಮದ್ವೆಗೊಪ್ಸಿ ಅಂತ ಹೇಳಿದ್ದು ಹೌದಾ? ಈಗ ನಿನ್ನೆ ಫೋನ್ ಮಾಡ್ತಾರೆ ನೋಡಿದ್ರೆ ಬೇಡ ಅಂತ ಹೇಳಿ ಮದುವೆಗೆ ಅವೆಲ್ಲ ರೆಡಿಯಾಗೇನೆ ಈ ಹುಡುಗಿ ಬೇಡ ಅಂತ ಹೇಳಿ ಬೇರೆ ಹುಡುಗಿ ಹುಡುಕ್ತೀನಿ ನಾನು ಅಂತಾರೆ. ಏನು ಅನ್ಬೇಕು ಇವರಿಗೆ? ಏನು ಅನ್ಬೇಕು ನೋಡೋಣ ಹೇಳಿ. ಎಂತ ಈ ಹುಡುಗಿ ಬೇಡ ಯಾರು ನಿಂಗಂಡು ಹೇಳದ? ಎಂತಕ್ಕಂತೆ? ಏನು ಕಡಿಮೆ ಆಗ್ಯದಂತೆ? ಅಯ್ಯೋ ಅವತ್ತೆಲ್ಲ ಆ ಥರ ಹೇಳ್ಕೊತಿದ್ರು ಮಾರಯ್ಯ, ಅಷ್ಟು ದೊಡ್ಡ ಸಾವುಕಾರರ ಮನೆಯಿಂದ ತರೋದು ಹಾಗೆ ಹೀಗೆ ಅಂತ. ಇಷ್ಟು ಬೇಗ ಹೊಳ್ಸೋತಂತ? ಅಯ್ಯೋ ಪಾಪಣ್ಣಣ್ಣ, ಅದೊಂದು ದೊಡ್ಡ ಕತೆ. ಬೆಳಗ್ಗೆ ಅದು ನಂಗೆ ಫೋನ್ ಮಾಡಿದಾಗ ಸರಿ ಹೇಳಿನಿ, ಇನ್ನೊಂದು ಸತಿ ನೀವು ಹಿಂಗಿದ ಕೆಲಸಕ್ಕೆಲ್ಲ ನನ್ನ ಕರಿಬೇಡಿ, ನಾನು ಹೇಳೋನು ಅಲ್ಲ ಕೇಳೋನು ಅಲ್ಲ, ನೀವು ಎಂತ ಬೇಕಾದ್ರೂ ಮಾಡ್ಕೊಳ್ಳಿ ಅಂದಿನಿ. ಅದು ಒಂದೊಂದು ದಿನಕ್ಕೆ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾರೆ. ಯಾರು ಈಗ ಹೇಳ್ತಾರಂತೆ ಹುಡುಗಿಗೆ ಸ್ವಲ್ಪ ಇದೇ ಕಮ್ಮಿ ಅಂತಾರಂತೆ ಅಂತ ಹೇಳ್ತಾರೆ. ಅಂದ ಮೇಲೂ ಮದುವೆಗೆ ಒಪ್ಪಿದ್ರು, ಏನು ತೊಂದರೆ ಇಲ್ಲ, ಅದೇ ಇರಲಿ ಅಂತ. ಈಗೇನು ಆಗ್ಬಿಟ್ಟದೆ, ಪವನ್ ನನಗೆ ಗ್ರ್ಯಾಂಡ್ ಮದುವೆ ಬೇಡ, ಸಿಂಪಲ್ಲಾಗಿ ಮದುವೆ ಆಗ್ಬೇಕು ಅಂತ ಹಠ ಹಿಡಿದು ಕೂತಾರೆ. ಇವ್ರ ದೃಷ್ಟಿಲೇನು ಹುಡುಗಿ ಮನೇಲೇ ಹೇಳ್ಕೊಟ್ಟಾರೆ ಅಂತ. ಹೇಳ್ಕೊಟ್ಟಿದ್ದು ಸುಳ್ಳು, ಎಂಥದ್ದು ಸುಳ್ಳು. ಅವ್ರಿಗೆ ಯಾಕೋ ಇಷ್ಟ ಇಲ್ಲ. ಈಗ ಬೇಡ, ಈಗಲೇ ಇಷ್ಟು ಹೇಳ್ಕೊಟ್ಟಾರೆ, ಮುಂದೆ ಇನ್ನೇ ಹಂಗೆ ಹೇಳ್ಕೊಡ್ತಾರೆ, ಏನು ಮಾಡ್ತಾರೆ, ಅದಕ್ಕೆ ಬೇಡ, ಈ ಸಂಬಂಧ ಬಿಡೋಣ ಅಂತ. ಎಂತ ಅಂತ ಹೇಳೋದು ಇದಕ್ಕೆ? ಅಲ್ಲ, ನಿಂಗಂಡು ಸಿಂಪಲ್ ಮದುವೆ ಆದರೆ ಖರ್ಚು ಕಮ್ಮಿ ಅಂತೇಳಿ ಹ್ಞೂ ಅಂತಿದ್ರಲ್ಲ, ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರ? ಯಾಕೆ ಅಂದರೆ ಇದು ಹೆಂಗಿದ್ರು ಮದುವೆ ಮಾಡಿಕೊಡೋದು ಹೆಣ್ಣಿನ ಕಡೆ ಇರಲ್ಲ, ಹುಡುಗಿ ಮನೇಲಿ ಖರ್ಚು ಮಾಡಲಿ ಬೇಕಾದಷ್ಟು, ಏನೀಗ ಅಂತ. ಈಗ ನನ್ನ ಮಗನ ಮದುವೆ ಗ್ರ್ಯಾಂಡಾಗಿ ಆಯ್ತು ಅಂತ ಹೇಳ್ಕಿಡಕ್ಕೊಂದು ಆತದ? ಅದಕ್ಕೆ ಪ್ಲ್ಯಾನು. ನಿಂಗಣ್ಣ ಅಂದ್ರೆ ನೆಲ ಕುಗ್ಗ ಹಾಕ ಅಣ್ಣ ಅವ, ಏನು ಕಮ್ಮಿಯವೇನಲ್ಲ. ಅದು ಒಂದು ಕೆಲಸ ಆಗಿದೆ, ನಾನು ಮತ್ತು ಬಾಯ್ ಬಿಡೋಕ್ಕೆ ಹೋಗ್ಲ. ಈಗ ನಿನ್ನ ಹತ್ರ ಹೇಳೋದು, ಅಲ್ಲಿ ಹೋಗೋದು, ಮತ್ತೆಲ್ಲ ಸೆಟ್ಲ್ಮೆಂಟ್ ತಪ್ಪು ಹೋಗೋದು, ನಮ್ಮ ಕಡೆಯಿಂದ ಆಗ ಕಲ್ಯಾಣ ಯಾಕೆ ತಡಿಬೇಕು ಅಂತೇಳಿ ನಾನು ಸುಮ್ಮನೆ ಹಾಕೊಂಡಿದ್ದೆ. ಹುಡುಗಿಗೆ ಒಂಚೂರು ಹೆಚ್ಚು ಕಮ್ಮಿ ಇರೋದು ಹೌದಂತೆ, ಅದೇನು ಸುಳ್ಳೇನಲ್ಲ. ಎಂತ ಗುಂಡಪ್ಪ ಮಾವ, ಇನ್ನೊಂದು ಸತಿ ಹೇಳಿ. ನಿಮಗೆಲ್ಲ ಗೊತ್ತಿತ್ತ ಹಂಗಾರೆ? ಹೌದಾ? ಅದು ಜನ ಎಲ್ಲ ಹೇಳೋ ಸತ್ಯನೇಯ? ಹಂಗಿದ್ಮೇಲೆ ನೀವು ನನ್ನ ಹತ್ರ ಯಾಕೆ ಹೇಳಲ್ಲ ಮಾರ ಅವಾಗಲೇಯ? ಶುರುನಲ್ಲೇ ಆಗಿದ್ರೆ ಇಲ್ಲಿಗೆ ನಿಲ್ಲಿಸೇ ಬಿಡ್ಬೋದಿತ್ತು, ಹೌದಾ? ಅಲ್ಲ, ಅಷ್ಟು ದೊಡ್ಡ ಸಾಹುಕಾರರು ಹಿಂಗೆ ಹುಡುಗಿ ಕೊಡೋಕೆ ಬಂದಾಗಲೇ ನನಗೆ ಡೌಟ್ ಆಯ್ತು. ಹೇಳಿದೆ ನಾನು, ನನ್ನ ಮಾತು ಯಾರೂ ತಲೆಗೆ ಹಾಕಿಣ್ಲ ಅವಾಗ. ಅಲ್ಲ, ನಿಮಗೆ ಇಷ್ಟು ಕ್ಲೀನಾಗಿ ಗೊತ್ತಿದ್ಮೇಲೆ ನೀವು ಒಂಚೂರು ಹೇಳ್ಬೇಕಾ ಬೇಡ ಗುಂಡಪ್ಪ ಮಾವ? ಹೇಳಿದ್ನಲ್ಲ ಮಾರಯ್ಯ, ಹಂಗೆ ಹೇಳಿ ಈಗ ಆಗ ಕಲ್ಯಾಣ ತಪ್ಪಿಸ್ದಂಗಾಗಲ್ಲ. ಹೇಳು, ನನ್ನ ಹೊಟ್ಟೆಲ್ಲೂ 2 ಮಕ್ಕಳು ಅದಾವೆ. ಒಂಥರ ದೋಷ ಅಲ್ಲ ನಾವೆಲ್ಲ, ಅದಕ್ಕೆ ಹೇಳ. ಹೇಳ್ದೆ ಇದ್ದರೆ ಸುಮ್ಮನಾರು ಇರ್ಬೇಕಾ ಬೇಡ? ಈಗ ಯಾಕೆ ನನ್ನ ಹತ್ರ ಹೇಳಿದ್ರಿ? ಎಲ್ಲ ಕಡೆಯಿಂದ ನಾನು ಇಷ್ಟೂರ ಗುರಿ ಆತಿನಲ್ಲಿ, ನಿಮಗೆ ಗೊತ್ತಿದ್ರು ನೀವು ಹೇಳಲ್ಲ ಅಂತ. ಥೋ ಗುಂಡಪ್ಪ ಮಾವ, ನೀವು ಹಿಂಗೆ ಮಾತ್ರ ಮಾಡಬಾರ್ದಿತ್ತು ನೋಡಿ. ಎಲ್ಲೂ ಹೋದರೂ ಇದೇ ಆಯ್ತು ನನಗೆ, ಯಾರೊಬ್ಬರು ಸತ್ಯ ಹೇಳೋದೇ ಇಲ್ಲ. ಅಂತೂ ಇಂತೂ ನಾನು ಇಷ್ಟೂರು ಗುರಿ ಆತೀನಿ, ಅಷ್ಟೇ ಆಗೋದಿದ್ದು. ಯವನಿಲ್ಲ, ನಿತ್ಕೊಳ್ಳ ಮರೆ, ನಾನು ಬತ್ತೀನಿ.